ಗಲ್ಫ್ ರಣಾಂಗಣದಲ್ಲಿ ಟ್ರಂಪ್ಗೆ ದುಸ್ವಪ್ನವಾದಂತಹ ಪುಟಿನ್. ಇರಾನ್ ರಣಾವೇಶದ ಹಿಂದೆ ರಷ್ಯಾ ಸೇನೆಯ ರಣತಂತ್ರ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ರಷ್ಯಾ. ಇರಾನ್ಗೆ ಯುಎಸ್ ವಾರ್ಶಿಪ್ಗಳ ಲೊಕೇಶನ್ ಸಿಗ್ತಾ ಇರೋದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಪುಟಿನ್ ಟ್ರಂಪ್ಗೆ ದುಸ್ವಪ್ನವಾಗಿ ಕಾಡ್ತಾ ಇರೋದು. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ಆಗ್ತಾ ಇರುವಂಥದ್ದೇ ರಷ್ಯಾ ಅಂತ ಹೇಳಲಾಗ್ತಾ ಇದೆ. ಕಾರಣ ರಷ್ಯಾದ ಸಪೋರ್ಟ್ ಇರಾನ್ಗೆ. ನೋಡಿ, ಇರಾನ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರ ಪೂರೈಸ್ತಾ ಇರೋದು ರಷ್ಯಾ. ಇರಾನ್ಗೆ ರಷ್ಯಾದಿಂದ ಘಾತಕ ಡ್ರೋನ್ ಕ್ಷಿಪಣಿಗಳ ಪೂರೈಕೆ ಆಗ್ತಾ ಇದೆ. ಟೆಹರಾನ್ಗೆ ವೈದ್ಯಕೀಯ ಔಷಧಿಯ ನೆರವು ನೀಡ್ತಾ ಇರೋದು ರಷ್ಯಾ. ಐರೋಪ್ಯ ಪತ್ರಿಕೆಗಳಲ್ಲಿ ಇರಾನ್ ರಷ್ಯಾ ಸಮರ ಸ್ನೇಹದ ವರದಿ ಆಗ್ತಾ ಇರೋದು. ನೋಡಿ, ಇರಾನ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರ ಪೂರೈಸ್ತಾ ಇರುವಂಥದ್ದು ರಷ್ಯಾ. ಇರಾನ್ಗೆ ರಷ್ಯಾದಿಂದ ಘಾತಕ ಡ್ರೋನ್ಗಳು ಕ್ಷಿಪಣಿಗಳ ಪೂರೈಕೆ ಆಗ್ತಾ ಇದೆಯಂತೆ. ಟೆಹರಾನ್ಗೆ ವೈದ್ಯಕೀಯ ಔಷಧಿಯ ನೆರವನ್ನು ಕೂಡ ರಷ್ಯಾ ನೀಡ್ತಾ ಇದೆ. ಐರೋಪ್ಯ ಪತ್ರಿಕೆಗಳಲ್ಲಿ ಇರಾನ್ ರಷ್ಯಾ ಸಮರ ಸ್ನೇಹದ ವರದಿಗಳು ಪ್ರಕಟವಾಗ್ತಾ ಇದೆ. ಪುಟಿನ್ ಈಗ ಸಂಪೂರ್ಣವಾಗಿ ಇರಾನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂತಹ ಮಾಹಿತಿ. ಈ ಹಿನ್ನೆಲೆ ಟ್ರಂಪ್ಗೆ ಈಗ ಎಲ್ಲ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಯುದ್ಧ 27ನೇ ದಿನ ಸಾಗ್ತಾ ಇದೆ. ಟ್ರಂಪ್ಗೆ ಒಮ್ಮೆ ಯುದ್ಧ ಮುಗಿದ್ರೆ ಸಾಕು ಅನ್ನಿಸ್ತಾ ಇದೆ. ಇಸ್ರೇಲ್ ಕೂಡ ಗಾಯಗೊಂಡು ಸಾಕಪ್ಪ ಸಾಕು ಅಂತ ಏದುಸಿರು ಬಿಡ್ತಾ ಇದೆ. ಯುದ್ಧ ವಿರಾಮಕ್ಕಾಗಿ ಟ್ರಂಪ್ ಊರಿಡಿ ಅಲೆದಾಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ನೀವೇನೇ ಮಾಡಿ ಯುದ್ಧ ನಿಲ್ಲಿಸೋ ಮಾತೇ ಇಲ್ಲ ಅಂತ ಖಡಕ್ಕಾಗಿ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ 27 ದಿನಗಳ ಯುದ್ಧದಲ್ಲಿ ತುಂಬ ಸಾವು ನೋವುಗಳನ್ನು ಕಂಡಿದ್ದು ಇರಾನ್. ಇಷ್ಟಾದರೂ ಇರಾನ್ ತಾಕತ್ತು ರಣಾವೇಶ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಇಸ್ರೇಲ್ ಅಮೆರಿಕ ಮೈ ಮೇಲೆ ಎರಗ್ತಾ ಇದ್ರು. ಚಕ್ರವ್ಯೂಹದ ಅಭಿಮನ್ಯು ಥರ ಇರಾನ್ ಏಕಕಾಲಕ್ಕೆ ಅಮೆರಿಕ, ಇಸ್ರೇಲ್, ಸೌದಿ, UAE, ಕತಾರ್, ಇರಾಕ್, ಟರ್ಕಿ ಇತ್ಯಾದಿ ದೇಶಗಳ ಆರ್ಭಟಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿ ನೇರ ಟ್ರಂಪ್ ಕುತ್ತಿಗೆಯನ್ನೇ ಅಮುಕಿದ ರೀತಿಯಲ್ಲಿ ಆರ್ಭಟಿಸ್ತಾ ಇದೆ. ಹಾಗಾದರೆ ಗಾಯಗೊಂಡ ಹುಲಿಯಂತಿರುವ ಇರಾನ್ನ ಹಿಂದಿನ ಶಕ್ತಿ ಯಾರು? ಅದು ರಷ್ಯಾನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಗಲ್ಫ್ ರಣಾಂಗಣದಲ್ಲಿ ಟ್ರಂಪ್ಗೆ ದುಸ್ವಪ್ನವಾದಂತಹ ಪುಟಿನ್. ಇರಾನ್ ರಣಾವೇಶದ ಹಿಂದೆ ರಷ್ಯಾ ಸೇನೆಯ ರಣತಂತ್ರ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ರಷ್ಯಾ. ಇರಾನ್ಗೆ US ವಾರ್ಶಿಪ್ಗಳ ಲೊಕೇಶನ್ ಸಿಗ್ತಾ ಇರೋದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಪುಟಿನ್ ಟ್ರಂಪ್ಗೆ ದುಸ್ವಪ್ನವಾಗಿ ಕಾಡ್ತಾ ಇರೋದು. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ಆಗ್ತಾ ಇರುವಂಥದ್ದೇ ರಷ್ಯಾ ಅಂತ ಹೇಳಲಾಗ್ತಾ ಇದೆ. ಕಾರಣ ರಷ್ಯಾದ ಸಪೋರ್ಟ್ ಇರಾನ್ಗೆ. ನೋಡಿ, ಇರಾನ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರ ಪೂರೈಸ್ತಾ ಇರೋದು ರಷ್ಯಾ. ಇರಾನ್ಗೆ ರಷ್ಯಾದಿಂದ ಘಾತಕ ಡ್ರೋನ್ ಕ್ಷಿಪಣಿಗಳ ಪೂರೈಕೆ ಆಗ್ತಾ ಇದೆ. ಟೆಹರಾನ್ಗೆ ವೈದ್ಯಕೀಯ ಔಷಧಿಯ ನೆರವು ನೀಡ್ತಾ ಇರೋದು ರಷ್ಯಾ. ಐರೋಪ್ಯ ಪತ್ರಿಕೆಗಳಲ್ಲಿ ಇರಾನ್ ರಷ್ಯಾ ಸಮರ ಸ್ನೇಹದ ವರದಿ ಆಗ್ತಾ ಇರೋದು. ನೋಡಿ, ಇರಾನ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರ ಪೂರೈಸ್ತಾ ಇರುವಂಥದ್ದು ರಷ್ಯಾ. ಇರಾನ್ಗೆ ರಷ್ಯಾದಿಂದ ಘಾತಕ ಡ್ರೋನ್ಗಳು ಕ್ಷಿಪಣಿಗಳ ಪೂರೈಕೆ ಆಗ್ತಾ ಇದೆಯಂತೆ. ಟೆಹರಾನ್ಗೆ ವೈದ್ಯಕೀಯ ಔಷಧಿಯ ನೆರವನ್ನು ಕೂಡ ರಷ್ಯಾ ನೀಡ್ತಾ ಇದೆ. ಐರೋಪ್ಯ ಪತ್ರಿಕೆಗಳಲ್ಲಿ ಇರಾನ್ ರಷ್ಯಾ ಸಮರ ಸ್ನೇಹದ ವರದಿಗಳು ಪ್ರಕಟವಾಗ್ತಾ ಇದೆ. ಪುಟಿನ್ ಈಗ ಸಂಪೂರ್ಣವಾಗಿ ಇರಾನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂತಹ ಮಾಹಿತಿ. ಈ ಹಿನ್ನೆಲೆ ಟ್ರಂಪ್ಗೆ ಈಗ ಎಲ್ಲ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಯುದ್ಧ 27ನೇ ದಿನ ಸಾಗ್ತಾ ಇದೆ. ಟ್ರಂಪ್ಗೆ ಒಮ್ಮೆ ಯುದ್ಧ ಮುಗಿದ್ರೆ ಸಾಕು ಅನ್ನಿಸ್ತಾ ಇದೆ. ಇಸ್ರೇಲ್ ಕೂಡ ಗಾಯಗೊಂಡು ಸಾಕಪ್ಪ ಸಾಕು ಅಂತ ಏದುಸಿರು ಬಿಡ್ತಾ ಇದೆ. ಯುದ್ಧ ವಿರಾಮಕ್ಕಾಗಿ ಟ್ರಂಪ್ ಊರಿಡಿ ಅಲೆದಾಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ನೀವೇನೇ ಮಾಡಿ ಯುದ್ಧ ನಿಲ್ಲಿಸೋ ಮಾತೇ ಇಲ್ಲ ಅಂತ ಖಡಕ್ಕಾಗಿ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ 27 ದಿನಗಳ ಯುದ್ಧದಲ್ಲಿ ತುಂಬ ಸಾವು ನೋವುಗಳನ್ನು ಕಂಡಿದ್ದು ಇರಾನ್. ಇಷ್ಟಾದರೂ ಇರಾನ್ ತಾಕತ್ತು ರಣಾವೇಶ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಇಸ್ರೇಲ್ ಅಮೆರಿಕ ಮೈ ಮೇಲೆ ಎರಗ್ತಾ ಇದ್ರು. ಚಕ್ರವ್ಯೂಹದ ಅಭಿಮನ್ಯು ಥರ ಇರಾನ್ ಏಕಕಾಲಕ್ಕೆ ಅಮೆರಿಕ, ಇಸ್ರೇಲ್, ಸೌದಿ, UAE, ಕತಾರ್, ಇರಾಕ್, ಟರ್ಕಿ ಇತ್ಯಾದಿ ದೇಶಗಳ ಆರ್ಭಟಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿ ನೇರ ಟ್ರಂಪ್ ಕುತ್ತಿಗೆಯನ್ನೇ ಅಮುಕಿದ ರೀತಿಯಲ್ಲಿ ಆರ್ಭಟಿಸ್ತಾ ಇದೆ. ಹಾಗಾದರೆ ಗಾಯಗೊಂಡ ಹುಲಿಯಂತಿರುವ ಇರಾನ್ನ ಹಿಂದಿನ ಶಕ್ತಿ ಯಾರು?
ಅದು ರಷ್ಯಾನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಗಲ್ಫ್ ರಣಾಂಗಣದಲ್ಲಿ ಟ್ರಂಪ್ಗೆ ದುಸ್ವಪ್ನವಾದಂತಹ ಪುಟಿನ್. ಇರಾನ್ ರಣಾವೇಶದ ಹಿಂದೆ ರಷ್ಯಾ ಸೇನೆಯ ರಣತಂತ್ರ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ರಷ್ಯಾ. ಇರಾನ್ಗೆ US ವಾರ್ಶಿಪ್ಗಳ ಲೊಕೇಶನ್ ಸಿಗ್ತಾ ಇರೋದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಪುಟಿನ್ ಟ್ರಂಪ್ಗೆ ದುಸ್ವಪ್ನವಾಗಿ ಕಾಡ್ತಾ ಇರೋದು. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ಆಗ್ತಾ ಇರುವಂಥದ್ದೇ ರಷ್ಯಾ ಅಂತ ಹೇಳಲಾಗ್ತಾ ಇದೆ. ಕಾರಣ ರಷ್ಯಾದ ಸಪೋರ್ಟ್ ಇರಾನ್ಗೆ. ನೋಡಿ, ಇರಾನ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರ ಪೂರೈಸ್ತಾ ಇರೋದು ರಷ್ಯಾ. ಇರಾನ್ಗೆ ರಷ್ಯಾದಿಂದ ಘಾತಕ ಡ್ರೋನ್ ಕ್ಷಿಪಣಿಗಳ ಪೂರೈಕೆ ಆಗ್ತಾ ಇದೆ. ಟೆಹರಾನ್ಗೆ ವೈದ್ಯಕೀಯ ಔಷಧಿಯ ನೆರವು ನೀಡ್ತಾ ಇರೋದು ರಷ್ಯಾ. ಐರೋಪ್ಯ ಪತ್ರಿಕೆಗಳಲ್ಲಿ ಇರಾನ್ ರಷ್ಯಾ ಸಮರ ಸ್ನೇಹದ ವರದಿ ಆಗ್ತಾ ಇರೋದು. ನೋಡಿ, ಇರಾನ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರ ಪೂರೈಸ್ತಾ ಇರುವಂಥದ್ದು ರಷ್ಯಾ. ಇರಾನ್ಗೆ ರಷ್ಯಾದಿಂದ ಘಾತಕ ಡ್ರೋನ್ಗಳು ಕ್ಷಿಪಣಿಗಳ ಪೂರೈಕೆ ಆಗ್ತಾ ಇದೆಯಂತೆ. ಟೆಹರಾನ್ಗೆ ವೈದ್ಯಕೀಯ ಔಷಧಿಯ ನೆರವನ್ನು ಕೂಡ ರಷ್ಯಾ ನೀಡ್ತಾ ಇದೆ. ಐರೋಪ್ಯ ಪತ್ರಿಕೆಗಳಲ್ಲಿ ಇರಾನ್ ರಷ್ಯಾ ಸಮರ ಸ್ನೇಹದ ವರದಿಗಳು ಪ್ರಕಟವಾಗ್ತಾ ಇದೆ. ಪುಟಿನ್ ಈಗ ಸಂಪೂರ್ಣವಾಗಿ ಇರಾನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂತಹ ಮಾಹಿತಿ ಈ ಹಿನ್ನೆಲೆ ಟ್ರಂಪ್ಗೆ ಈಗ ಎಲ್ಲ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಯುದ್ಧ 27ನೇ ದಿನ ಸಾಗ್ತಾ ಇದೆ. ಟ್ರಂಪ್ಗೆ ಒಮ್ಮೆ ಯುದ್ಧ ಮುಗಿದ್ರೆ ಸಾಕು ಅನ್ನಿಸ್ತಾ ಇದೆ. ಇಸ್ರೇಲ್ ಕೂಡ ಗಾಯಗೊಂಡು ಸಾಕಪ್ಪ ಸಾಕು ಅಂತ ಏದು ಸುರು ಬಿಡ್ತಾ ಇದೆ. ಯುದ್ಧ ವಿರಾಮಕ್ಕಾಗಿ ಟ್ರಂಪ್ ಊರಿಡಿ ಅಲೆದಾಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ನೀವೇನೇ ಮಾಡಿ ಯುದ್ಧ ನಿಲ್ಲಿಸೋ ಮಾತೇ ಇಲ್ಲ ಅಂತ ಖಡಕ್ಕಾಗಿ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ 27 ದಿನಗಳ ಯುದ್ಧದಲ್ಲಿ ತುಂಬ ಸಾವು ನೋವುಗಳನ್ನು ಕಂಡಿದ್ದು ಇರಾನ್. ಇಷ್ಟಾದರೂ ಇರಾನ್ ತಾಕತ್ತು ರಣಾವೇಶ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಇಸ್ರೇಲ್ ಅಮೆರಿಕ ಮೈ ಮೇಲೆ ಎರಗ್ತಾ ಇದ್ರು. ಚಕ್ರವ್ಯೂಹದ ಅಭಿಮನ್ಯು ಥರ ಇರಾನ್ ಏಕಕಾಲಕ್ಕೆ ಅಮೆರಿಕ, ಇಸ್ರೇಲ್, ಸೌದಿ, UAE, ಕತಾರ್, ಇರಾಕ್, ಟರ್ಕಿ ಇತ್ಯಾದಿ ದೇಶಗಳ ಆರ್ಭಟಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿ ನೇರ ಟ್ರಂಪ್ ಕುತ್ತಿಗೆಯನ್ನೇ ಅಮುಕಿದ ರೀತಿಯಲ್ಲಿ ಆರ್ಭಟಿಸ್ತಾ ಇದೆ. ಹಾಗಾದರೆ ಗಾಯಗೊಂಡ ಹುಲಿಯಂತಿರುವ ಇರಾನ್ನ ಹಿಂದಿನ ಶಕ್ತಿ ಯಾರು? ಅದು ರಷ್ಯಾನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಗಲ್ಫ್ ರಣಾಂಗಣದಲ್ಲಿ ಟ್ರಂಪ್ಗೆ ದುಸ್ವಪ್ನವಾದಂತಹ ಪುಟಿನ್. ಇರಾನ್ ರಣಾವೇಶದ ಹಿಂದೆ ರಷ್ಯಾ ಸೇನೆಯ ರಣತಂತ್ರ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ರಷ್ಯಾ. ಇರಾನ್ಗೆ US ವಾರ್ಶಿಪ್ಗಳ ಲೊಕೇಶನ್ ಸಿಗ್ತಾ ಇರೋದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಪುಟಿನ್ ಟ್ರಂಪ್ಗೆ ದುಸ್ವಪ್ನವಾಗಿ ಕಾಡ್ತಾ ಇರೋದು. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಮುಖಭಂಗಕ್ಕೆ ಕಾರಣ ಆಗ್ತಾ ಇರುವಂಥದ್ದೇ ರಷ್ಯಾ ಅಂತ ಹೇಳಲಾಗ್ತಾ ಇದೆ. ಕಾರಣ ರಷ್ಯಾದ ಸಪೋರ್ಟ್ ಇರಾನ್ಗೆ.